ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗುಬ್ಬೀಸ್ ವ್ಲಾಗ್. ನಾನಿವತ್ತು ಮಾಡ್ತಿರೋ ವ್ಲಾಗ್ ಏನಪ್ಪ ಅಂದರೆ ನನ್ನ ಮಗಳು ಬರ್ಡೇ ವ್ಲಾಗು. ನಾವು ನನ್ನ ಮಗಳು ಬರ್ಡೇ ದಿನ ನವಗ್ರಹ ಪೂಜೆ ಮಾಡಿಸಿದ್ವಿ. ಆ ನವಗ್ರಹ ಪೂಜೆ ಬೆಳಿಗ್ಗೆ ಜಾವನೇ ಮಾಡಿಸಿದ್ವಿ 5 ಗಂಟೆ ಟೈಮಲ್ಲಿ. ಅದು ಜೋಡಿಸಿದ್ದಾರೆ, ಐನೋರೆಲ್ಲ ಜೋಡಿಸ್ಕೊಂಡಿದ್ದಾರೆ ನೋಡಿ. ನಾನು ಒಳಗಡೆ ಎಲ್ಲ ಪೂಜೆ ಮಾಡಿ ದೇವ್ರ ಪೂಜೆ ಮಾಡಿ ಪೂಜೆ ಕೂರಬೇಕಿತ್ತಲ್ವ, ಅದಕ್ಕೆ ನಾನು ಪೂಜೆ ಕೂರೋಕ್ಕಿಂತ ಮುಂಚೆನೇ ದೇವ್ರ ಪೂಜೆ ಎಲ್ಲ ಮಾಡಿದ್ದೆ. ಇವಾಗ ನಮ್ಮ ಮನೆಯವ್ರಿಗೆ ಕೂರಿಸಿದ್ದಾರೆ, ಐನೂರು ವಿಭೂತಿ ಎಲ್ಲ ಹಚ್ತವ್ರೆ. ನವಗ್ರಹ ಪೂಜೆಗೆ ಎಲ್ಲ ಫುಲ್ ರೆಡಿ ಮಾಡಿದ್ದಾರೆ. ಏನೇನು ಬೇಕು 9 ನವಗ್ರಹಗಳನ್ನ ಇಟ್ಟಿದ್ದಾರೆ, ಕಲಶ ಹೂಡಿದ್ದಾರೆ, ದೀಪ ಎಲ್ಲ ನಾವೇನೇನು ತರಿಸಿದ್ರಲ್ಲ ನಮ್ಮ ಹತ್ರ ಎಲ್ಲನ ಅದೆಲ್ಲ ಇಟ್ಟಿದ್ದಾರೆ. ಮತ್ತು ಪೂಜೆಗೆ ಏನೇನು ಎಲೆಗಳೆಲ್ಲ ನವಗ್ರಹ ಪೂಜೆಯಲ್ಲಿ ಪತ್ರೆಗಳೆಲ್ಲ ಬೇಕಿರುತ್ತಲ್ಲ ಅದನ್ನು ಎಲ್ಲ ಒಂದು ಇದರಲ್ಲಿ ತುಂಬಿಟ್ಕೊಂಡಿದ್ದಾರೆ, ನೀರು ಬತ್ತಿ ಎಲ್ಲನ. ನೆಕ್ಸ್ಟು ನನ್ನ ಮಗಳು ಬಂದಿದ್ಲು, ಪೂಜೆ ಕೂತಿದ್ದಾಳೆ. ನನ್ನ ಮಗಳು ಬಂದು ನನ್ನ ಜೊತೆಗೆ, ಅವಳು ಎದ್ದಿದ್ದು ಲೇಟಾಗಿ ಎದ್ದಿಲ್ಲಲ್ವ, ಆಮೇಲೆ ಲಾಸ್ಟಿಗೆ ಕೊನೆ ಟೈಮಲ್ಲಿ ಬಂದು ಕೂತಿದ್ದವಳು. ನಮ್ಮ ಮನೆಯವ್ರ ಜೊತೆ ಬಂದು ಕೂತರು. ಇವಾಗ ನನ್ನ ಮಗಳು ಎಲ್ಲರ ಜೊತೆಗೆ 3 ಜೊತೆ ಕೂತ್ಕೊಂಡು ಪೂಜೆ ಮಾಡಿದ್ವಿ. ಇದರಲ್ಲಿ ಲಾಸ್ಟ್ ಕೊನೆ ಟೈಮಲ್ಲಿ ಬಂದಿದ್ದು ಅವಳು, ಯಾಕಂದರೆ ಮಲಗಿದ್ಲಲ್ವ, ಬೆಳಗಿನ ಜಾವ ಪೂಜೆ ಅಲ್ವ, ಹಾಗಾಗಿ. ಆಮೇಲೆ ನಮ್ಮ ಪೂಜೆ ಮುಗಿಯೋ ಟೈಮಷ್ಟೇ ಬೆಳಗ್ಗೆ ಆಯಿತು, ಒಂದು 6 o'clock 6:30 ಆಗಿತ್ತು. ಆ ಟೈಮಲ್ಲಿ ಅವಳು ಎದ್ದು ಬಂದಳು. ಆವಾಗ ಎದ್ದು ಬಂದು ನಮ್ಮ ಜೊತೆ ಕೂತಿದ್ಲು. ಮತ್ತೆ ಏನಕ್ಕೂ ಎದ್ದೋದ್ಲು. ಅವ್ರ ಪಪ್ಪ ಕರಿತಾನೇ ಇದ್ದರು ಬಾ ಬಾ ಅಂತ, ಅವಳು ಬರ್ತಾನೇ ಇರಲಿಲ್ಲ. ಆದರೂ ಮತ್ತೆ ಬಂದಳು. ಮತ್ತೆ ಬಂದು ಅಲ್ಲೇ ನಿಂತ್ಕೊಂಡ್ಲು, ನೋಡಿದ್ಲು ನಾವು ಪೂಜೆ ಮಾಡ್ತಾ ಇರೋದನ್ನ. ಅವಳಾದರೆ ಬರ್ತಾಯಿಲ್ಲ ಪೂಜೆ ಕೂರೋದಕ್ಕೆ, ಆದರೂ ಅವ್ರ ಪಪ್ಪ ಕರಿತಾ ಇದ್ದಾರೆ ಬಾ ಕೂರು ಅಂತ. ನಾನು ಬರಲ್ಲ ಅಂತಿದ್ದಾರೆ. ಬರಲೇ ಇಲ್ಲ ಕೊನೆಗೆ. ಆಮೇಲೆ ಲಾಸ್ಟಿಗೆ ಏನೋ ಬರ್ತಾಳೆ ಅನಿಸುತ್ತೆ ಅವಳು, ಬರ್ತಾಳೆ ಲಾಸ್ಟಲ್ಲಿ ಬಂದುಬಿಟ್ಟು ಕೂರ್ತಾಳೆ. ಅಮ್ಮ ನಾನೇ ಹೇಳ್ತಿದ್ದೀನಿ ಬಾ ಕೂರು ಅಂತ. ಇಲ್ಲ ನಾನು ಕೂರಲ್ಲ, ನಾನು ಇಲ್ಲೇ ನಿಂತ್ಕೊತೀನಿ ಅಂತ ಹೇಳ್ತಾಳೆ. ನಾನಿಲ್ಲಪ್ಪ ನಿನಗೆ ಪೂಜೆ ಮಾಡಿಸ್ತಿರೋದು, ಬಂದು ಕೂತ್ಕೋ ಅಂತ ಹೇಳಿದೆ. ಆಮೇಲೆ ಐನೂರು ಎಲ್ಲ ಆದಮೇಲೆ ಊದುಗಡ್ಡಿ ಬೆಳಗೋದೊಂದು ಇತ್ತಲ್ವ, ಊದುಗಡ್ಡಿ ಬೆಳಗೋಕ್ಕಾದರೂ ಕೂರು ಅಂತೇಳಿ ಕೂರಿಸಿ ಬೆಳಗಿಸ್ತಾ ಇದ್ದಾರೆ. ಜೊತೆಗೆ 3 ಜೊತೆ ಕೂತ್ಕೊಂಡು ಬೆಳಗ್ತಾ ಇದ್ದೀವಿ. ಪೂಜೆ ಮಾತ್ರ ಚೆನ್ನಾಗಿ ಮಾಡಿಕೊಟ್ರು, ಭಾಳ ಚೆನ್ನಾಗಾಯಿತು. ಪೂಜೆ ಎಲ್ಲನ ಚೆನ್ನಾಗಿ ಮಾಡಿದರು. ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಎಲ್ಲ ಹೇಳಿದರು. ನವಗ್ರಹಗಳು ಪೂಜೆ ಮಾಡಿಸ್ಬೇಕಾದ್ರೂ ಅಷ್ಟೇ ಚೆನ್ನಾಗಿ ಎಲ್ಲ ನವಗ್ರಹದ್ದು ಹೇಳಿದರು. ಪ್ರತಿಯೊಂದೊಂದು ನವಗ್ರಹದ್ದು ಏನು ವಿಶೇಷತೆ, ನಾವು ಅದಕ್ಕೆ ಏನಕ್ಕೆ ಪೂಜೆ ಮಾಡ್ತೀವಿ, ಅದಕ್ಕೆ ಯಾವ ಪತ್ರೆ ಇಡಬೇಕು, ಅದಕ್ಕೆ ಯಾವ ಕಾಳು ಹಾಕ್ತೀವಿ, ಅದಕ್ಕೆ ಯಾವ ಕಾಳಿಟ್ಟು ಪೂಜೆ ಮಾಡಿದರೆ ಅದು ಯಾವ ನವಗ್ರಹ ಅಂತ ಎಲ್ಲ ಪ್ರತಿಯೊಂದು ಹೇಳ್ತಾ ಪೂಜೆ ಮಾಡಿದರು. ನಮಗೆ ಆ ನವಗ್ರಹ ಪೂಜೆ ಮಾಡಿದ್ರಿಂದ ನಿಮಗೆ ಏನು ಒಳ್ಳೆಯದಾಗುತ್ತೆ ಅದನ್ನು ಬೇಡ್ಕೊಳ್ಳಿ ಫಸ್ಟು. ಆಮೇಲೆ ಅದನ್ನು ನವಗ್ರಹ ಪೂಜೆ ಮಾಡಿ. ನಮಗೆ ಸೂರ್ಯ ನವಗ್ರಹ ಪೂಜೆ ಮಾಡೋದ್ರಿಂದ ಏನಾಗುತ್ತೆ, ಚಂದ್ರನ ಪೂಜೆ ಮಾಡೋದ್ರಿಂದ ಏನಾಗುತ್ತೆ, ಶುಕ್ರನ ಪೂಜೆ ಮಾಡೋದ್ರಿಂದ ಏನು, ಶನಿ ಪೂಜೆ ಮಾಡೋದ್ರಿಂದ ಏನು, ಆ ಥರ 9 ನವಗ್ರಹಗಳ ವಿಶೇಷತೆಗಳನ್ನ ತಿಳಿಸ್ಕೊಡ್ತಾ ಹೋದ್ರು ಅವರು. ಅದರಿಂದ ನಮಗೆ ಏನೇನು ಅನುಕೂಲವಾಗುತ್ತೆ, ಏನು ಕೆಟ್ಟದಾಗುತ್ತೆ ಅನ್ನೋದಿರುತ್ತಲ್ಲ, ಈ ನವಗ್ರಹ ಪೂಜೆ ಮಾಡೋದ್ರಿಂದ ಒಂದು ಶಾಂತಿ ಅನ್ನೋದೇನಿರುತ್ತಲ್ಲ, ಆ ಶಾಂತಿ ಅನ್ನೋದು ಮಾಡ್ದಂಗೆ ಆಗುತ್ತೆ, ಒಳ್ಳೆಯದಾಗುತ್ತೆ. ಮನೆಯಲ್ಲಿ ಯಾವುದೇ ಥರದ ವಿಘ್ನಗಳಿದ್ರೂ ಅದೆಲ್ಲ ನಿವಾರಣೆ ಆಗುತ್ತೆ ಅನ್ನೋದೊಂದು ನಂಬಿಕೆಯಿಂದ ನವಗ್ರಹ ಪೂಜೆ ಮಾಡ್ತಾರೆ ಅಂತಲೂ ಹೇಳಿದರು ಅವರು. ನಾವು ಅದಕ್ಕೋಸ್ಕರನೇ ನನ್ನ ಮಗಳು ಬರ್ಡೇಲಿ ನಾವು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬರ್ಡೇಲೇನೋ ಮಾಡಿಸಿದ್ವಿ. ಈಗ 5 years ಕಂಪ್ಲೀಟ್ ಆಯಿತಲ್ಲ, ಒನ್ ಟೈಮ್ ಮಾಡಿಸೋಣ ಅಂಥೇಳಿ, ಈ 5 years ಕಂಪ್ಲೀಟ್ ಆಯಿತು ಅಂತೇಳಿ ಮತ್ತೆ ನವಗ್ರಹ ಪೂಜೆ ಮಾಡಿಸಿದ್ವಿ. ನಾವು ಸಂಜೆ ಬರ್ಡೇ ಮಾಡಿದ್ರೆ ಆಯಿತು, ಬೆಳಿಗ್ಗೆನೇ ನವಗ್ರಹ ಪೂಜೆ ಮಾಡಿಸ್ಬಿಡೋಣ ಅಂದ್ಕೊಂಡು ನವಗ್ರಹ ಪೂಜೆನೆಲ್ಲ ಮಾಡಿಸಿದ್ವಿ. ಲಾಸ್ಟಿಗೆ ಕೊನೆಯಲ್ಲಿ ಎಲ್ಲ ಹೇಳ್ತಾಯಿದ್ರು ಅವರು. ಅವಳು ಕೇಳ್ತಾನೆ ಇದ್ಲು ಸುಮ್ಮನೆ ಕೂತ್ಕೊಂಡು ನನ್ನ ಮಗಳು. ಆಮೇಲೆ ಕರ್ಪೂರನೆಲ್ಲ ಹಚ್ಕೊಡ್ತಾಯಿದ್ರು. ಈ ಥರ ಬೆಳಗ್ಗೆ ಕರ್ಪೂರದ ಲಾಸ್ಟ್ ಕೊನೆಯಲ್ಲೆಲ್ಲ ಆರತಿ ಎಲ್ಲ ಹೇಳ್ತಾರಲ್ವ, ಕರ್ಪೂರದ್ದು ಬೆಳಗ್ತಾ ಆರತಿನೆಲ್ಲ ಹೇಳಿಸ್ತಾಯಿದ್ರು. ಅವರು ಎಲ್ಲ ಬುಕ್ಸ್ ಎಲ್ಲ ತೊಗೊಂಬಂದಿದ್ರು, ಯಾಕಂದರೆ ಏನೂ ತಪ್ಪಾಗಬಾರ್ದಲ್ವ. ಸ್ವಲ್ಪನೂ ತಪ್ಪಾದರೂ ಮತ್ತೆ ನಾವು ನವಗ್ರಹ ಪೂಜೆ ಮಾಡಿರೋದು ಏನು ನಮಗೆ ಸಾರ್ಥಕತೆ ಅನ್ನೋದು ಸಿಗೋದಿಲ್ಲ. ಅದಕ್ಕೆ ಅವರು ಬುಕ್ಸ್ ಹೇಳ್ತಾರೆ, ಚೆನ್ನಾಗೇ ಮಾಡಿಕೊಟ್ರು. ಆದರೂ ಒಂದು ಸರಿ ಬುಕ್ಸ್ ಇರಲಿ ಅಂತ ಬುಕ್ಸ್ ತೊಗೊಂಬಂದಿದ್ರು. ಚೆನ್ನಾಗೇ ಹೇಳಿದರು, ಭಾಳ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ನಮಗೆ ಅವರು. ನಿಮಗೇನಾದರೂ ಬೇಕಿದ್ದರೆ ಹೇಳಿ, ನಾನು ಕಾಂಟ್ಯಾಕ್ಟ್ ಮಾಡಿಕೊಡ್ತೀನಿ ನಿಮಗೆ. ಪೂಜೆ ಎಲ್ಲ ಚೆನ್ನಾಗಿ ಮಾಡಿಕೊಡ್ತಾರೆ, ರೀಸನಬಲಲ್ಲಿ ಚೆನ್ನಾಗೇ ಮಾಡ್ತಾರೆ ಪೂಜೆನೆಲ್ಲನ. ನಮಗಂತೂ ಭಾಳ ಇಷ್ಟ ಆಯ್ತದು ನವಗ್ರಹ ಪೂಜೆ ಮಾಡಿದ್ದು ಅವರೆಲ್ಲನ. ಹಾಗೆ ನನ್ನ ಮಗಳು ನೋಡ್ತಾನೆ ಇದ್ದಾಳೆ, ಅವ್ರ ಮಂತ್ರ ಹೇಳ್ತಾ ಇರೋದನ್ನ. ಏನು ಹಿಂಗೆ ಹೇಳ್ತಿದ್ದಾರಲ್ಲ ಇವರು ಒಂದೇ ಸಮನೆ ಅಂತನ. ಅವಳು ಮಾತ್ರ ಅವ್ರನ್ನೇ ನೋಡ್ತಿದ್ದಾಳೆ. ನಾವು ಎಲ್ಲ ದೇವ್ರ ಪೂಜೆ ಮಾಡ್ತಾಯಿದ್ರೆ ಬೆಳಗ್ತಾಯಿದ್ರೆ ಅವಳು ಮಾತ್ರ ಐನೂರು ಮುಖನ ಕಣ್ಣು ಬಿಡಿದಂಗೆ ಪಟ್ಟ ಅಂತ ನೋಡ್ತಾನೆ ಇವಳೆ ಒಂದೇ ಸಮನೆ. ಅವರು ಮಂತ್ರ ಹೇಳ್ತಾ ಇದ್ದಾರೆ,
ಅವಳು ಅವ್ರನ್ನೇ ನೋಡ್ತಾ ಇದ್ದಾಳೆ. ನಮ್ಮ ಮನೆಯವರು ಅದೇ ಹೇಳ್ತಾರೆ, ಅಲ್ಲಿ ಹಾಕ್ಸ್ಕೊ ಹಾಕ್ಸ್ಕೊ ಅಂತನ ನಾನು ಹಾಕ್ಸ್ಕೊತಾ ಇದ್ದೀನಿ. ಆದರೆ ಅವಳು ಅದನ್ನೇನೂ ನೋಡ್ತಾಯಿಲ್ಲ, ಅಬ್ಸರ್ವ್ ಮಾಡ್ತಾಯಿಲ್ಲ. ದೇವ್ರನ್ನೇನು ಐನೋರನ್ನೇ ನೋಡ್ತಾಳೆ, ಐನೋರು ಮಂತ್ರ ಹೇಳ್ತಿರೋದನ್ನೇ ನೋಡ್ತಾ ಇರ್ತಾಳೆ. ಇದೇ ಥರ ನವಗ್ರಹ ಪೂಜೆ ಮಾಡ್ತಾಯಿದ್ವಿ ನಾವು. ಕೊನೆಯಲ್ಲಿ ಲಾಸ್ಟಲ್ಲಿ ಇದು ಎಲ್ಲ ಆದಮೇಲೆ ನವಗ್ರಹ ಪೂಜೆ ಕಂಪ್ಲೀಟ್ ಆಗೋ ಟೈಮಲ್ಲಿ ಫುಲ್ಲು ಆಮೇಲೆ ಕರ್ಪೂರದ ಆರತಿ ಎಲ್ಲ ಮಾಡಿಸ್ಬಿಟ್ಟು ಇದನ್ನು ಕೊನೆಯಲ್ಲಿ ಕರ್ಪೂರದ ಆರತಿ ಬೆಳಗಿಸ್ಬೇಕಲ್ವ, ಕರ್ಪೂರದ ಆರತಿ ಎಲ್ಲ ಬೆಳಗಿಸ್ತಾರೆ ಕೊನೆಯ ಟೈಮಲ್ಲಿ. ಇದೇ ಥರನೇ ನವಗ್ರಹ ಪೂಜೆ ಮಾಡಿಸ್ತಾರೆ ಕೊನೆಯಲ್ಲಿ. ಅವರು ಕೊನೆಯವರೆಗೂ ಮಂತ್ರ ಹೇಳ್ತಾನೆ ಇದ್ರು. ನಾವು ಕರ್ಪೂರ ಮುಗಿಯೋದು ನಮ್ಮ ಮನೆಯವರಿಗೆಲ್ಲ ಸುಸ್ತಾಗ್ಬಿಟ್ಟಿತ್ತು, ಕಾಲು ನೋವು ಬಂದಿತ್ತು. 1.5 hour 2 hours ಆಗಿತ್ತು ನಾವು ಪೂಜೆಗೆ ಕೂತು. ಒಂದು 2 hours ಮೇಲೆ ಆಗಿತ್ತು ಅನಿಸುತ್ತೆ. ಅವ್ರಿಗೆ ಎಷ್ಟೊತ್ತಿಗೆ ಎದ್ದೇಳ್ಸಾರಪ್ಪ ಇವರು, ನನಗೆ ಕಾಲು ನೋಯ್ತಾಯಿದೆ, ಕಾಲು ನೋವಾಗ್ತಾಯಿದೆ, ನನಗೆ ಕೂರೋಕ್ಕಾಗ್ತಾಯಿಲ್ಲ ಅಂತ ಕೇಳ್ತಾಯಿದ್ರು. ಸ್ಟೇಜಿಗೆ ಬಂದಿದ್ರು. ಅವಾಗ ಏನಾರು ಹೇಳ್ತಿದ್ರು, ಇಲ್ಲ ಇದು ಲಾಸ್ಟ್ ಇದು ಕರ್ಪೂರದ ಆರತಿ ಮುಗಿದ್ರೆ ಮುಗ್ದೋಯ್ತು, ನೀವು ಎದ್ಬಿಟ್ಟು ಹೋಗ್ಬೋದು ಆಮೇಲೆ ಅಂತ ಹೇಳ್ತಾಯಿದ್ರು. ಅಲ್ಲಿಗೂ ಅವ್ರಿಗೆ ತಡ್ಕೊಳಕ್ಕೆ ಆಗ್ತಾನೇ ಇಲ್ಲ, ಕಾಲು ನೋವು. ಅಷ್ಟೊಂದು ಕಾಲು ನೋವು ಇತ್ತು ಅವರಿಗೆ, ಅಷ್ಟು ಕಾಲು ನೋವಾಗಿತ್ತು. ಯಾಕಂದರೆ ಜಾಸ್ತಿ ಕೆಳಗಡೆ ಕೂರಲ್ಲ, ಅಭ್ಯಾಸ ಇಲ್ಲ, ಅದಕ್ಕೋಸ್ಕರ ಕಾಲು ನೋವು ಬರುತ್ತೆ. ಆದರೆ ಅವರಿಗೆ ಆ ಥರ ಇರೋದಿಲ್ಲ, ಐನೋರಿಗೆ. ಯಾಕಂದರೆ ಅವರು ಕೂತು ಅಭ್ಯಾಸ ಇರುತ್ತೆ. ಅವ್ರ ಪೂಜೆ ಎಲ್ಲ ಹೋದಾಗೆಲ್ಲ ಅವರು ಒಂದು ನ್ಯಾಕ್ ಮೇಲೆ ಕೂರ್ತಾರೆ. ಹಿಂಗೆ ಕೂತ್ರೆ ಹಿಂಗೆ ಇರ್ತೀವಿ ನಾವು, ಇಷ್ಟು ಅವರ್ಸ್ ಕೂರ್ಬೋದು ಅನ್ನೋದು ಅವರಿಗೆ ತಲೆಯಲ್ಲಿರುತ್ತೆ. ಅದಕ್ಕೋಸ್ಕರ ಅವರು ಅದೇ ಥರ ಕೂರ್ತಾರೆ. ನಮಗೆ ಆ ಥರ ಆಗಲ್ಲ, ನಮಗೆ ಗೊತ್ತಿರಲ್ಲ ಅದು ಹೇಗೆ ಕೂರಬೇಕು ಏನು ಅಂತ. ನನ್ನ ಮಗಳು ಕೊನೆಗೆ ಎದ್ಬಿಟ್ಲು, ಮತ್ತು ಆ ಕಡೆ ಹೋಗ್ತೀನಿ ನಾನು ಅಂತೇಳಿ ಆ ಕಡೆ ಹೋದ್ಲು. ಕೂರು ಅಂತಂದರೆ ನಾನು ಮೇಲೆ ಕೂರು ಅಂದರೆ ಇಲ್ಲ ಕೂರಲ್ಲ, ನಾನು ಆ ಕಡೆ ಹೋಗಿ ಸಪ್ರೇಟ್ ಕೂರ್ತೀನಿ ಅಂತ ಸಪ್ರೇಟ್ ಎದ್ದೋದ್ಲು. ಸಪ್ರೇಟ್ ಕೂರ್ತೀನಿ ಅಂತ ಕೂತ್ಕೊಂಡಿದ್ದಾಳೆ. ಅಮ್ಮನ ಕೈ ಹಿಡ್ಕೊಂಡಲ್ಲೇ ನನ್ನ ಮುಖ ನೋಡ್ತಿದ್ಲು. ಏನೇನೋ ಕ್ವಶನ್ಸ್ ಕೇಳ್ತಾ ಇದ್ಲು ಅವಳು. ಅದೇನಕ್ಕೆ ಮಾಡೀರಾ, ಇದೇನಕ್ಕೆ ಮಾಡೀರಾ, ಇದು ಹಿಂಗೆ, ಅದು ಯಾಕೆ ಅಂತ ಕ್ವಶನ್ ಮೇಲೆ ಕ್ವಶನ್ಸ್ ಕೇಳ್ತಿದ್ಲು. ನಾನು ಹೇಳ್ತಾ ಬಂದೆ. ಆಮೇಲೆ ಕೊನೆಯಲ್ಲೂ ಇನ್ನೂ ಮುಗ್ದಿಲ್ಲ ಇವ್ರದ್ದು ಅನ್ನೋ ಬೇಜಾರಲ್ಲಿದ್ಲು. ಸಪ್ಪೆ ಮುಖ ಹಾಕ್ಕೊಂಡು ಕೂತಿದ್ಲು. ಸುಮ್ಮನೆ ನೋಡ್ಕೊಂತನ ನಾವೇನು ಮಾಡ್ತಿದ್ದೀವಿ ಅದನ್ನೆಲ್ಲನ ಹಂಗೆ ಹಿಡ್ಕೊ ನನ್ನ ಕೈ ಹಿಡ್ಕೊ ಅಂತಲೇ ನಾನು ಪದೇ ಹೇಳ್ತಾಯಿದ್ದೆ. ಅವಳು ನೋಡ್ತಾನೆ. ಅವಳಿಗೆ ನಿದ್ದೆ ಇರಲಿಲ್ಲ, ಸ್ವಲ್ಪ ನಿದ್ದೆ ಫುಲ್ ಆಗಿರಲಿಲ್ಲ. ನಾವೆಲ್ಲ ಮಂತ್ರ ಎಲ್ಲ ಹೇಳ್ತಾ ಇದ್ರಲ್ಲ ಜೋರಾಗಿ, ಇದಕ್ಕೆ ಎಚ್ಚರ ಆಯ್ತು ಅವಳಿಗೆ. ಎಚ್ಚರ ಆಗಿಬಿಟ್ಟು ಬಂದಿದ್ಲು ಅವಳು. ಮುಖ ತೊಳ್ಕೊಂಬಿಟ್ಟು ಹಂಗೆ ಸ್ನಾನ ಏನು ಮಾಡ್ಕೊಳ್ಲಿಲ್ಲ ಪಾಪ. ಯಾಕಂದರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಇತ್ತಲ್ಲ, ಬೆಳಿಗ್ಗೆನೇ ಯಾರು ಸ್ನಾನ ಮಾಡಿಸೋರು ಯಾರೂ ಇರಲಿಲ್ಲ ಅವಳಿಗೆ. ನಾವಿಬ್ಬರು ಪೂಜೆ ಕೂತಿದ್ರಿಂದ ಅವಳು ಹಂಗೆ ಎದ್ದು ಬಂದುಬಿಟ್ಟು ಮುಖ ತೊಳ್ಕೊಂಡು ಬಂದು ಕೂತ್ಲು ನಮ್ಮ ಜೊತೆ. ಮುಖ ತೊಳ್ಕೊಂಡು ವಿಭೂತಿ ಹಚ್ಕೊಂಡು ಸ್ನಾನ ಮಾಡೋಕ್ಕೇನು ಹೋಗಿಲ್ಲ. ಆಮೇಲೆ ಪೂಜೆ ಎಲ್ಲ ಆದಮೇಲೆ ಕೊನೆಯಲ್ಲಿ ಸ್ನಾನ ಮಾಡಿಸ್ತೀನಿ. ಪೂಜೆ ಮಾಡ್ಬೇಕಾದ್ರೆ ಯಾರು ಸ್ನಾನ ಮಾಡಿಸೋರು ಇರಲಿಲ್ಲಲ್ಲ, ಹಾಗೆ ಪಂಚಪಲ್ಲಾರ ಬೇರೆ ಮಾಡಿದ್ವಲ್ಲ, ಅದನ್ನೆಲ್ಲ ನೈವೇದ್ಯ ಮಾಡಿರಿ ಅಂತ ನೈವೇದ್ಯ ಮಾಡಿಸಿದ್ರು ದೇವರಿಗೆ. ನಾವು ನವಗ್ರಹ ಪೂಜೆ ಮಾಡಿದಾಗ ಯಾವಾಗಲೂ ಪಂಚಪಲ್ಲಾರನೇ ಮೇನು. ನವಗ್ರಹ ಪೂಜೆಗೆ ಪಂಚಪಲ್ಲಾರ ಮಾಡಲೇಬೇಕಂತೆ. ಪಂಚಪಲ್ಲಾರ ಹೇಗೆ ಮಾಡೋದು ಅಂತನ ಏನೇನು ಹಾಕಿದ್ವಿ ಅಂತ ಎಲ್ಲನ, ಅದು ಕೊಬ್ಬರಿ, ಎಳ್ಳು, ಕಡಲೆ, ಬೆಲ್ಲ ಅದು ಹಚ್ಚ ಬೆಲ್ಲನೇ ಹಾಕಬೇಕಂತೆ. ಹಂಗಾಗಿ ಹಚ್ಚ ಬೆಲ್ಲ ಎಲ್ಲ ಹಾಕ್ಬಿಟ್ಟು ಕೊನೆಯಲ್ಲಿ ಮಾಡಿದ್ವಿ. ನೈವೇದ್ಯ ಎಲ್ಲ ಆದಮೇಲೆ ಎದ್ವಿ. ಕೊನೆಯಲ್ಲಿ ನಮ್ಮ ಮನೆಯಲ್ಲಿ ಅಪ್ಪ ಕಾಲು ನೋವು ಹೋಯ್ತು ನನಗೆ, ಇನ್ನೇನು ಅದರಲ್ಲಿ ಹೋಗೇ ಬಿಟ್ಟವರು ಬೇಗ. ನೆಕ್ಸ್ಟ್ ಸಂಜೆಯಲ್ಲಿ ನನ್ನ ಮಗಳು ಬರ್ಡೇ ಡೆಕೋರೇಷನ್ಸು ಮನೆಯಲ್ಲೇ ನಾವೇ ಸಿಂಪಲ್ಲಾಗಿ ಮಾಡಿರೋದು. ಮೇಲ್ಗಡೆ ಟೆರೆಸ್ ಮೇಲೆ ಮಾಡಿದ್ವಿ ಸಿಂಪಲ್ಲಾಗಿ. ಇದು ಬಲೂನ್ ಡೆಕೋರೇಷನ್ಸ್ ಎಲ್ಲ ನಮ್ಮದೇ, ನಾವೇ ಆರ್ಚ್ ಎಲ್ಲ ಮಾಡಿ ಡೆಕೋರೇಷನ್ ಮಾಡಿದ್ವಿ. ಕೇಕು ನಮಗೂ ನಮ್ಮ ಅಣ್ಣನ ಬೇಕ್ರಿ ಇದೆಯಲ್ಲ, ಅಣ್ಣನ ಬೇಕ್ರಿಯಿಂದ ತರಿಸಿದ್ವಿ ಕೇಕೆಲ್ಲನ. ನನ್ನ ತಂಗಿದು ಬರ್ಡೇ ಇತ್ತು ಅವತ್ತೇ. ನಮ್ಮ ತಂಗಿನೂ ಬಂದಿದ್ದರು, ಅವ್ರ ಹಸ್ಬೆಂಡು, ಅವ್ರ ಅತ್ತೆ, ಅವ್ರ ಮೈದನ ಎಲ್ಲರೂ ಬಂದಿದ್ದರು ಅವ್ರ ಮನೆಯಿಂದನೂ. ನನ್ನ ತಂಗಿ ಫ್ರೆಂಡು ಎಲ್ಲರೂ ಬಂದಿದ್ದರು. ನಮ್ಮ ಅಕ್ಕ ಬಂದಿದ್ಲು, ನನ್ನ ಫ್ರೆಂಡ್ಸು, ನಮ್ಮ ಮನೆಯವ್ರ ಫ್ರೆಂಡ್ಸು ಎಲ್ಲರೂ ಬಂದಿದ್ದರು ಬರ್ಡೇಗೆ. ನನ್ನ ಮಗಳು ಬರ್ಡೇ ರೆಡಿಯಾಗಲೇ ನಿಂತ್ಕೊಳ್ತಾ ಇಲ್ಲ, ಓಡೋಗ್ತಿದ್ದಾಳೆ. ಸಿಂಪಲಾಗಿ ಡೆಕೋರೇಷನ್ ಮಾಡಿದ್ವಿ. ಹೇಗಿತ್ತು ಅಂತ ನೀವು ನೋಡಿ ಹೇಳಿ. ನೆಕ್ಸ್ಟ್ ಕೇಕ್ ಕಟ್ಟಿಂಗ್ ಪ್ರೋಗ್ರಾಮು. ಕೇಕ್ ಕಟ್ಟಿಂಗಲ್ಲಿ ಇಬ್ಬರು ಒಂದೇ ಸರಿಗೆ ಕ್ಯಾಂಡಲ್ ಹಚ್ಚಿರಿ ಅಂತಂದ್ರೆ ಅಲ್ಲಿ ಮ್ಯಾಚ್ ಬಾಕ್ಸ್ ಇದ್ದಿದ್ದೆ ಇನ್ನೊಂದು ಮ್ಯಾಚ್ ಬಾಕ್ಸ್ ಬೇಕಿತ್ತು. ಮ್ಯಾಚ್ ಬಾಕ್ಸ್ ಎಲ್ಲಿ ಅಂತ ಹುಡುಕ್ತಾಯಿದ್ರು, ಇನ್ನೊಂದು ಮ್ಯಾಚ್ ಬಾಕ್ಸ್ ಸಿಗ್ತಾ ಇರಲಿಲ್ಲ. ಅದಕ್ಕೆ ಮ್ಯಾಚ್ ಬಾಕ್ಸ್ ಹುಡ್ಕೋಕೆ ಹೋಯಿದ್ರು. ಆದರೆ ನನ್ನ ಮಗಳಿಗೆ ತಡ್ಕೊಳಕ್ಕಾಗ್ತಿಲ್ಲ. ಬೇಗ ಕಟ್ ಮಾಡೋಣ ಅಮ್ಮ, ಕಟ್ ಮಾಡೋಣ, ಬೇಗ ಹಚ್ಚು ಅಂತನ. ಆದರೆ ಅಲ್ಲಿ ಮ್ಯಾಚ್ ಬಾಕ್ಸ್ ಇಲ್ಲ. ಅದಕ್ಕೆ ಅವಳು ಬ್ಲಾಸ್ಟ್ ಮಾಡ್ತಾರೆ ಅಂತ ಕಿವಿಯೆಲ್ಲ ಮುಚ್ಕೊತಿದ್ದಾಳೆ. ಈಗ ಮ್ಯಾಚ್ ಬಾಕ್ಸ್ ಬಂತು, ಮ್ಯಾಚ್ ಬಾಕ್ಸ್ ತಂದು ಕೊಟ್ಟರು.
ಬ್ಲಾಸ್ಟರ್ ಇತ್ತಲ್ಲ, ಅದು ಬ್ಲಾಸ್ಟರ್ ಡಮ್ ಅಂತ ಸೌಂಡ್ ಬರುತ್ತಲ್ಲ, ಆ ಸೌಂಡಿಗೆ ಭಯ ಆಗುತ್ತೆ ಅಂತ ಕಿವಿ ಮುಚ್ಕೊಳ್ತಾ ಇದ್ಲು ಅವಳು. ಈಗ ಮ್ಯಾಚ್ ಬಾಕ್ಸಲ್ಲಿ ಸಿಕ್ತಲ್ವ, ಮ್ಯಾಚ್ ಬಾಕ್ಸ್ ಸಿಕ್ಕಮೇಲೆ ನಾವು ಕ್ಯಾಂಡಲ್ ಎಲ್ಲ ಹಚ್ಚಿದ್ವಿ. ಆದರೆ ನಮ್ದು ಹತ್ತುತ್ತಾನೆ ಇರಲಿಲ್ಲ, ಎಷ್ಟೊತ್ತು ಹಚ್ಚಿದ್ರು. ನನ್ನ ತಂಗಿದು ಬೇಗ ಹಚ್ಕೊಳ್ತು ಕ್ಯಾಂಡಲ್ಲು, ನಮ್ದು ಯಾಕೆ ಅಂತ ಗೊತ್ತಿಲ್ಲ, ಹತ್ತುತ್ತಾನೆ ಇರಲಿಲ್ಲ. ನೆಕ್ಸ್ಟ್ ನಮ್ಮ ಅಕ್ಕನ ಮಗ ಬಂದ, ನಾನು ಬರ್ತೀನಿ ನಿಮ್ಮ ಜೊತೆಗೆ ಅಂತನ ಅವನು ಬಂದು ನಿಂತ್ಕೊಂಡ. ನೋಡಿರಿ ಅವಳ್ದು ಎಷ್ಟು ಬೇಗ ಹತ್ತಿತ್ತು, ಆದರೆ ನಮ್ಮ ಕ್ಯಾಂಡಲ್ಲೇ ಹತ್ತುತ್ತಾ ಇಲ್ಲ, ಏನಕ್ಕೆ ಏನಾಯಿತು ಅಂತ ಗೊತ್ತಿಲ್ಲ. ಕೊನೆಯಲ್ಲಿ ಹತ್ತಿತ್ತು, ಆದರೂ ಅದಷ್ಟೊಂದು ಇದು ಬರಲಿಲ್ಲ, ಎಫೆಕ್ಟಿವ್ ಆಗಿ ಬರಲಿಲ್ಲ. ಅಷ್ಟೇ ಬಂದಿದ್ದು, ಚಿಕ್ಕ ಅಂತ ಸ್ವಲ್ಪ ಬಂದು ಸುಮ್ಮನಾಯಿತು. ಬಿಡಮ್ಮ ಸಾಕು ಇರಲಿ ಅಂತೇಳಿ ಸುಮ್ಮನಾದ್ವಿ ನಾವು. ನೆಕ್ಸ್ಟ್ ಕೇಕ್ ಕಟ್ಟಿಂಗ್ ಮಾಡಿದ್ಲು. ಕೇಕ್ ಕಟ್ಟಾದಮೇಲೆ ಅಷ್ಟು ಅರ್ಜೆಂಟ್ ನನ್ನ ಮಗಳಿಗೆ. ಫಸ್ಟ್ ಕೇಕ್ ಕಟ್ ಮಾಡಬೇಕು, ಕೇಕ್ ತಿನ್ನಬೇಕು, ಕೇಕ್ ಕಟ್ ಮಾಡಬೇಕು, ಕೇಕ್ ತಿನ್ನಬೇಕು. ಮಕ್ಳಿಗೆ ಗೊತ್ತಲ್ಲ, ಆಬ್ವಿಯಸ್ಲಿ ಕೇಕ್ ಅಂದರೆ ಇಷ್ಟ ಇಲ್ಲ ಮಕ್ಕಳಿಗೂ. ಕೇಕ್ ತಿನ್ನಬೇಕು ಅನ್ನೋದು ಆಸೆ ಜಾಸ್ತಿ ಅಲ್ವ ಮಕ್ಕಳಿಗೆ. ಅದಕ್ಕೋಸ್ಕರ ಕೇಕ್ ತಿನ್ನಬೇಕು, ಅವಳು ಕೇಕ್ ತಿನ್ನಬೇಕು ಅನ್ನೋ ಇದಕ್ಕೆ ಬೇಗ ಕಟ್ ಮಾಡಿದ್ವಿ. ನನ್ನ ತಂಗಿದು ಬರ್ಡೇನೇ ಅವತ್ತೇ ಇದ್ದಿದ್ದು, 29th. ನನ್ನ ಮಗಳದು 26th ಇತ್ತವಲ್ಲ, 26th ಇತ್ತು. ನಾವು 29th ಆದರೆ ಸ್ಯಾಟರ್ಡೇ ಬರುತ್ತೆ, ಚೆನ್ನಾಗಾಗುತ್ತಲ್ವ ಅಂಥೇಳಿ ನಾವು 29th ಮಾಡಿದ್ವಿ. ಇಬ್ಬರದು ಬರ್ಡೇ ಒಂದೇ ದಿನ. ನನ್ನ ತಂಗಿಯವರು ಊರಿಂದ ಬಂದಿದ್ದರು, ಅದನ್ನು ಹೇಳಿದ್ವಿ, ನಾನು ಇಲ್ಲೇ ಬಾ, ಇಲ್ಲೇ ಮಾಡೋಣ, ನಿಂದು ಇಲ್ಲೇ ಮಾಡೋಣ ಅಂತೇಳಿ ಕರೆಸಿದ್ವಿ. ಆಮೇಲೆ ಕೇಕ್ ಕಟ್ಟಿಂಗ್ ಆಯಿತು. ಇವಾಗ ತಿನ್ನಿಸೋದು ಕೇಕು, ಅವ್ರ ಮನೆಯವರು ತಿನ್ನಿಸ್ತಿದ್ದಾರೆ. ಹಂಗೆ ಅವ್ರು ಬಂದರು. ನೆಕ್ಸ್ಟು ನನ್ನ ಮಗಳು ತಿಂತಾಯಿದ್ದಾಳೆ, ನನ್ನ ಮಗಳಿಗೆ ನಾನು ತಿನ್ನಿಸ್ತಾಯಿದ್ದೀನಿ ನೋಡಿ. ಈಗ ನನ್ನ ಮನೆಯವರು ಬಂದರು, ಅವರು ಅಷ್ಟೇ ನನ್ನ ಮಗಳಿಗೆ ತಿನ್ನಿಸ್ತಾಯಿದ್ಲು ನನಗೆ, ಅದಕ್ಕೆ ನಿಂತ್ಕೊಂಡ್ರೆ ಸೈಡಲ್ಲಿ. ಆಮೇಲೆ ನೆಕ್ಸ್ಟ್ ಅವರು ಬಂದು ತಿನ್ನಿಸ್ತಾರೆ. ಅವ್ರ ಪಪ್ಪಂಗೆ ಅವಳಿಗೆ ಅಂದರೆ ಇಷ್ಟ, ಭಾಳ ಸಖತ್ ಇಷ್ಟ. ಅಪ್ಪ ಮಗಳು ಯಾವಾಗಲೂ ಅಷ್ಟೇ, ಅಪ್ಪ ಮಗಳು ಫಸ್ಟ್ ಅಂತಿರ್ತಾರೆ. ನನಗೆ ಪಪ್ಪನೇ ಇಷ್ಟ ಫಸ್ಟ್, ಆಮೇಲೆ ನೀನೇ ಅಂತಿರ್ತಾಳೆ ಅವಳು. ಆದರೂ ಏನು ಬೇಕಂದ್ರೆ ಅಮ್ಮ ಬೇಕು, ಆದರೆ ಅಪ್ಪ ಇಷ್ಟ. ಯಾರಿಷ್ಟ ಜಾಸ್ತಿ ಅಂದರೆ ಅಪ್ಪ ಇಷ್ಟ, ಆದರೆ ಅಮ್ಮ ಬೇಕು, ಎಲ್ಲ ಕೆಲಸ ಮಾಡ್ಕೊಡೋಕ್ಕೆ ಅಮ್ಮ ಬೇಕು. ಅವ್ರ ಚಿಕ್ಕಿಗೂ ತಿನ್ನಿಸಿ ಆಯಿತು. ಎಲ್ಲ ಹಿಂಗೆ ಚೆನ್ನಾಗಾಯಿತು ಕೇಕ್ ಕಟ್ಟಿಂಗ್ ಎಲ್ಲನ. ಎಲ್ರಿಗೂ ಒಬ್ಬೊಬ್ಬರಿಗೆ ತಿನ್ನಿಸ್ಕೊತ ಬಂದಳು. ತಿನ್ನಿಸ್ತಾ ಹಂಗೆ ಲಾಸ್ಟಲ್ಲಿ ಕೊನೆಯಲ್ಲಿ ನಮ್ಮ ಮನೆ ಮೇಲ್ಗಡೆ ಮಕ್ಕಳಿದ್ದಾರಲ್ಲ, ಅವಳು ಖುಷಿ ಅಂತ ಅಕ್ಕ ಅಂತಿರ್ತಾಳೆ, ಅವಳಂದರೆ ಇಷ್ಟ ಅವಳಿಗೆ, ಅವಳಿಗೂ ತಿನ್ನಿಸಿದ್ಲು. ನಮ್ಮ ಅಕ್ಕನೂ ಸುಮ್ಮನೆ ಓಡಾಡ್ತಿದ್ದಾಳೆ, ಅವಳು ಬಾ ತಿನ್ನಿಸು ಅಂತಂದರೆ ಆ ಕಡೆ ಹೋದವಳು ಮತ್ತೆ ಬಂದಳು ಕರೆದ್ಮೇಲೆ ತಿನ್ನಿಸೋದಕ್ಕೆ ಅಂತನ. ಅಷ್ಟೊತ್ತಿಗೆ ಅವ್ರ ಮೇಲ್ಗಡೆ ಮನೆಯವ್ರು ಬಂದರು, ಫೋಟೋ ತೊಗೊತೀನಿ ಅಂತನ. ನಮ್ಮೇನು ಬೆಳಗ್ಗೆ ನವಗ್ರಹ ಪೂಜೆ ಮಾಡಿಕೊಟ್ರಲ್ಲ, ಅವರೇ ಐನೂರವರು, ಅವ್ರ ಮನೆ ಹತ್ರನೇ ಮಾಡಿದ್ದು ಮೇಲ್ಗಡೆ ಟೆರೆಸಲ್ಲಿ. ನಾವೇನೇನು ಮಾಡಿದ್ವಿ ಅಂದರೆ ಬಟಾಣಿ ಬಾತು, ಮೊಸರನ್ನ, ಚಟ್ನಿ, ಪಕೋಡ, ಜಾಮೂನು ಮತ್ತು ಕೇಕು, ಇಷ್ಟು ಐಟಮ್ಸ್ ಮಾಡಿದ್ವಿ ನನ್ನ ಮಗಳು ಬರ್ಡೇಗೆ. ಇದೆಲ್ಲ ಮನೆಯಲ್ಲೇ ಮಾಡಿದ್ದು. ಕೇಕ್ ಮಾತ್ರ ಹೊರಗಡೆಯಿಂದ ತಂದಿದ್ದು, ಡ್ರೈ ಜಾಮೂನು ಹೊರಗಡೆಯಿಂದ ತರಿಸಿದ್ವಿ ಬೇಕ್ರಿಯಲ್ಲಿ. ಇನ್ನು ಇದ್ದಿದ್ದ ಐಟಮ್ಸ್ ಎಲ್ಲ ಮನೆಯಲ್ಲೇ ಮಾಡಿರೋ ಐಟಮ್ಸೇ ಮಾಡಿರೋದು. ಬಟಾಣಿ ಬಾತು, ಮೊಸರನ್ನ ಎಲ್ಲ ಮಗಳು ಬರ್ಡೇಗೆ ಅಂತಲೇ ಮನೆಯಲ್ಲೇ ಮಾಡಿದ್ವಿ ನಾವು. ಅದು ಬಟಾಣಿ ಬಾತು ಮತ್ತು ಮೊಸರು ಹೇಗೆ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಬಟಾಣಿ ಬಾತಿಗೆ ಮೊಸರು ಬಜ್ಜಿ ಆ ಥರ ಎಲ್ಲ ಚೆನ್ನಾಗಿರಲ್ಲ, ಚಟ್ನಿನೇ ಚೆನ್ನಾಗಿ. ನೆಕ್ಸ್ಟ್ ಮಕ್ಕಳೆಲ್ಲ ಊಟ ಎಲ್ಲ ಆಯಿತು. ಊಟ ಆದಮೇಲೆ ಮಕ್ಕಳು ಎಂಜಾಯ್ ಮಾಡ್ತಾಯಿದ್ರು ಡ್ಯಾನ್ಸ್ ಮಾಡ್ಕೊತ. ಸ್ಪೀಕರ್ ಬೇರೆ ಹಾಕಿದ್ರಲ್ವ, ಸ್ಪೀಕರ್ ಜೊತೆಗೆ ಡ್ಯಾನ್ಸ್ ಮಾಡ್ತಾಯಿದ್ರು ಚೆನ್ನಾಗಿ ಮಕ್ಕಳು. ಎಲ್ಲರೂ ಡ್ಯಾನ್ಸ್ ಮಾಡ್ಕೊತ ಕುಣಿತಾ ಇದ್ದರು. ಇವನು ಚಿಂಟು ಅಂತ, ಇವನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ. ಇವನು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾನಲ್ವ, ಸಖತ್ತಾಗಿ ಮಾಡ್ತಾಯಿದ್ದ ಡ್ಯಾನ್ಸ್. ನನಗೆ ಆ ಡ್ಯಾನ್ಸ್ ಹಾಕಿ ಈ ಹಾಡು ಹಾಕಿ ಅಂತ ನಮ್ಮ ಅಕ್ಕನ ಮಗನೂ ಮೇಲ್ಗಡೆ ಅವ್ರ ಮಗನೂ ಹಿಂದೆ ನಿಂತ್ಕೊಂಡು ತರಲೆ ಮಾಡ್ತಿದ್ರು. ಡ್ಯಾನ್ಸ್ ಮಾಡಿರಿ ಅಂದರೆ ಬರೀ ಹಿಂದೆ ನಿಂತ್ಕೊಂಡು ತೀಟೆ ಮಾಡೋದು, ತರಲೆ ಮಾಡೋದು. ಅದೆಲ್ಲ ಹಾಕಿದ್ವಲ್ವ ಡೆಕೋರೇಷನ್ಗೆ, ಅದೆಲ್ಲ ಕಿತ್ತಾಕ್ಬಿಟ್ಟು ಅದನ್ನೆಲ್ಲ ಅದರಲ್ಲೇ ಆಟ ಆಡ್ತಿದ್ದಾರೆ ಇಬ್ಬರೂ ಹಿಂದೆ. ಇವನ ಪಾಡಿಗೆ ಇವ್ನು ಡ್ಯಾನ್ಸ್ ಮಾಡ್ತಾನೆ, ಅವ್ರ ಪಾಡಿಗೆ ಅವ್ರು ಆಟ ಆಡ್ತಿದ್ದಾರೆ. ನೋಡಿ ಹೆಂಗೆ ಮಾಡ್ತಿದ್ದಾರೆ ಅಂತನ. ಇವನು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ, ಅವ್ರು ಮಾತ್ರ ಅವ್ರ ಪಾಡಿಗೆ ಅವ್ರು ಹೋದರು. ನೆಕ್ಸ್ಟ್ ನಾವಿಲ್ಲಿ ಊಟಕ್ಕೆ ಕೂತಿದ್ವಿ. ಎಲ್ಲರದು ಊಟ ಆದಮೇಲೆ ಕೊನೆಯಲ್ಲಿ ನಾವು ಊಟಕ್ಕೆ ಕೂತಿದ್ವಿ. ಅವ್ರು ಡ್ಯಾನ್ಸ್ ಮಾಡ್ಕೊತ ಇದ್ರು, ನಾವು ಅವ್ರ ಜೊತೆಗಿನ ನೋಡ್ಕೊತ ಊಟ ಮಾಡ್ಕೊತ ಕೂತಿದ್ವಿ. ಎಲ್ಲ ಮಕ್ಕಳು ಸಖತ್ ಎಂಜಾಯ್ ಮಾಡಿದರು ಬರ್ಡೇ ಪಾರ್ಟಿನ. ಅಷ್ಟಾಗಿ ಚೆನ್ನಾಗಿತ್ತು ಬರ್ಡೇ ಎಲ್ಲ, ಚೆನ್ನಾಗಾಯಿತು. ಮಕ್ಕಳು ಇಷ್ಟಪಟ್ಲು. ನನ್ನ ಮಗಳಂತೂ ಸಖತ್ ಖುಷಿಯಾದ್ಲು. ಅವಳು ಡ್ಯಾನ್ಸ್ ಮಾಡ್ತೀನಿ ಅಂತ ಇದ್ಲು, ಆದರೆ ನಿದ್ದೆ ಬಂದಿತ್ತು ಅವಳಿಗೆ. ನಿದ್ದೆ ಟೈಮಲ್ವ, ನಾನು ಡ್ಯಾನ್ಸ್ ಮಾಡ್ತೀನಿ ಅನ್ನೋಳು
ಅವರೆಲ್ಲರೂ ಮಾಡೋದನ್ನು ಡ್ಯಾನ್ಸ್ ಮಾಡತ್ನಿ ಅನ್ನೋಳು. ಆಮೇಲೆ ಮತ್ತೆ ಇಲ್ಲ ನಾನು ಮಾಡೋದಿಲ್ಲ ನಂಗೆ ನಿದ್ದೆ ಬರ್ತೈತೆ ಅಂತ ಓಡೋಗ್ಳು. ನೆಕ್ಸ್ಟು ನಮ್ಮ ಮನೆ ಮೇಲ್ಗಡೆ ಪಕ್ಕದಲ್ಲಿ ಇದ್ಲಲ್ಲ, ಆ ಮೇಲ್ಗಡೆ ಮನೆ ಹುಡುಗಿ ಖುಷಿ ಅಂತೀವಲ್ಲ, ಅವಳು ಅಷ್ಟೇ, ಅವಳು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾಳೆ. ಅವಳು ಚೆನ್ನಾಗಿ ಮಾಡ್ತಾಳೆ ಡ್ಯಾನ್ಸು. ನಾವೆಲ್ಲ ಬಕೆಟು ಎಲ್ಲನ ಲಾಸ್ಟಿಗಲ್ವ ಊಟ ಮಾಡಿದ್ದು, ಒಂದು 4-5 ಜನ ಇದ್ವಿ ಅಷ್ಟೇ. ಎಲ್ಲರೂ ಒಂದೇ ಹತ್ರ ಇಟ್ಕೊಂಡು ಊಟ ಮಾಡಿದ್ವಿ. ಮಕ್ಕಳು ಡ್ಯಾನ್ಸ್ ಮಾಡ್ತಾಯಿದ್ರು, ಅವರು ನೋಡ್ಕೊತ, ಅವರು ಚೇರಪ್ ಮಾಡ್ಕೊತ, ನಾವು ತಿನ್ಕೊತ ಚೆನ್ನಾಗಿ. ಮಕ್ಳಿಗೆ ಚೇರಪ್ ಮಾಡಿದಷ್ಟು ಖುಷಿ ಅಲ್ವಾ. ಮಕ್ಕಳು ಹೆಂಗೆ ಡ್ಯಾನ್ಸ್ ಮಾಡ್ತಿದ್ದಾರೆ, ಯಾವ ಥರ ಡ್ಯಾನ್ಸ್ ಹೇಗೆ ಬಂತು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ನನ್ನ ಮಗಳು ಡ್ಯಾನ್ಸ್ ಮಾಡ್ತೀನಿ ಅಂತ ಬಂದು ಕೊನೆಯಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಅವಳು ಡ್ಯಾನ್ಸ್ ಮಾಡೋದನ್ನು ಕೆಡಿಸ್ತಾ ಇದ್ದಾಳೆ. ಚೇರಪ್ ಮಾಡೋಂಗೂ ಇಲ್ಲ, ಚೇರ್ ಗರ್ಲ್ಸ್ ಬರ್ತಾರಲ್ಲ IPL ಅಲ್ಲಿ, ಆ ಥರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.